ಗಿಲ್ಲಿ ಅವರೇ, ಈ ಬಿಗ್ ಬಾಸ್ ಟ್ರೋಫಿ ಅನ್ನುವಂಥದ್ದು ನಿಮಗೆ ಸಾಕಷ್ಟು ಎಲ್ಲವನ್ನು ಕೂಡ ತಂದುಕೊಟ್ಟಿದೆ. ನಾನು ಹೇಳಿದೆ ಆವಾಗಲೇ, 0 ಇಂದ ಹೀರೋ ತನಕ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಆ ಟ್ರೋಫಿನ ನಾನು ಇಂಥವ್ರಿಗೆ ಅರ್ಪಿಸ್ಬೇಕು ಅಂತಂದ್ರೆ ಯಾರಿಗೆ ಅರ್ಪಿಸೋಕೆ ಇಷ್ಟಪಡ್ತೀರಾ? ಒಬ್ಬರಿಗಿಬ್ಬರಿಗೆ ಹೆಂಗ ಅರ್ಪಿಸ್ತೀರಾ ಮೇಡಮ್? ಈಗ ಓಕೆ, ಮೂರು ಜನ. ಅದೇ ಜನ 3 ತೆಗೆದು ಬಿಡಿ, ಜನ ಅಷ್ಟೇ. ಜನಕ್ಕೆ ಅರ್ಪಿಸ್ತೀರಾ ಅಂದ್ರೆ ಅಭಿಮಾನಿಗಳಿಗೆ? ಓಕೆ, ಮೊದಲನೇ ಸಿನಿಮಾ ಎಲ್ಲ ಜನ ತೆಗೆದು ಡನ್. ಓಕೆ, ಮೊದಲನೇ ಸಿನಿಮಾ ಸರ್, ನಿಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ನಿಜಕ್ಕೂ ನಮಗೆ ಖುಷಿ ಆಯ್ತು. ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ರಿ, ನಾನು ಕೂಡ ಡೆವಿಲ್ನ ನೋಡಿದೆ. ಫೆಂಟಾಸ್ಟಿಕ್ ಆಗಿ ಗಿಲ್ಲಿ ಬಂದ ತಕ್ಷಣ ಆ ಕ್ರೇಜು, ಪ್ರೀತಿ, ಅಭಿಮಾನ, ಥಿಯೇಟರ್ ಅಲ್ಲಿ ಶಿಲ್ಲೆ, ವಿಜುವಲ್ಸು ನೀವು ನೋಡಿ ಎಂಜಾಯ್ ಮಾಡೋಕ್ಕಾಗಿಲ್ಲ. ನಿಮ್ಮ ದುರಾದೃಷ್ಟ ಅಂತಲೇ ಹೇಳ್ಬೋದು. ಸೊ ದರ್ಶನ್ ಅವ್ರು ಕೊಟ್ಟಂತಹ ಬಹುದೊಡ್ಡ ಅವಕಾಶ ಮತ್ತೆ ಅವ್ರು ಈಗಿರುವಂತಹ ಪರಿಸ್ಥಿತಿ ಬಗ್ಗೆ ಒಂದೆರಡು ಮಾತನಾಡೋದಾದ್ರೆ? ಏನಿಲ್ಲ, ಅವ್ರನ್ನ ನಾನು ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಐತೆ ಮೇಡಮ್. ಆ ಟೈಮು ಬೇಗ ಬರ್ಲಿ, ಅದ್ ನಾನು ಕಾಯ್ತಾವ್ನಿ ಮೇಡಮ್.